ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ಇದೀಗ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಮುಖವಾಗಿ ಒಂದಷ್ಟು ಬದಲಾವಣೆಗಳು ಉಂಟಾಗಿರುವಂಥದ್ದು. ಅದೇ ರೀತಿಯಾಗಿ ಪ್ರತಿ ತಿಂಗಳು ನೀವೇನಾದರೂ 2,000 ಹಣವನ್ನ ಪಡಿಬೇಕು ಅಂತ ಅಂದರೆ ಒಂದಷ್ಟು ನಿಯಮವನ್ನು ಇದೀಗ ಕಡ್ಡಾಯವಾಗಿ ಪಾಲನೆಯನ್ನ ಮಾಡಬೇಕಾಗುತ್ತೆ. ಈಗಾಗಲೇ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತೆ ಸಾಕಷ್ಟು ರೀತಿಯ ಬದಲಾವಣೆಗಳು ಉಂಟಾಯಿತು. ಅದೇ ರೀತಿಯಾಗಿ ಈ ಪ್ರತಿ ತಿಂಗಳು ನೀವೇನಾದ್ರು 2,000 ಹಣವನ್ನ ಪಡಿಬೇಕು ಅಂತ ಅಂದರೆ ಈ ನಿಯಮವನ್ನು ಕಡ್ಡಾಯವಾಗಿ ತಿಳ್ಕೊಳ್ಬೇಕಾಗುತ್ತೆ. ಗೃಹಲಕ್ಷ್ಮಿ ಯೋಜನೆ ಆಗಿರ್ಬೋದು, ಗೃಹ ಜ್ಯೋತಿ ಯೋಜನೆ, ಶಕ್ತಿ ಯೋಜನೆ, ಯುವ ಶಕ್ತಿ, ಅನ್ನಭಾಗ್ಯ ಯೋಜನೆಯಂತಹ ಪಂಚ ಗ್ಯಾರಂಟಿ ಯೋಜನೆಗಳ ಭರವಸೆಯನ್ನ ನೀಡಿ 2023ರ ಕರ್ನಾಟಕ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದಲ್ಲಿ ಅಧಿಕಾರಕ್ಕೆ ಬಂದಂತಹ ಕಾಂಗ್ರೆಸ್ ಸರ್ಕಾರ ಇದೀಗ ಮನೆ ಯಜಮಾನಿಗೆ ಪ್ರತಿ ತಿಂಗಳು 2,000 ಹಣವನ್ನ ನೆರವಾಗಿ ನೀಡುವಂತಹ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರಮುಖ ಬದಲಾವಣೆಗಳನ್ನು ಇದೀಗ ತಂದಿರುವಂಥದ್ದು. ಇನ್ನು ಯೋಜನೆಯ ಫಲಾನುಭವಿಗಳ ಪಟ್ಟಿಯನ್ನ ಪರಿಷ್ಕರಣೆಗೆ ಇದೀಗ ನಿರ್ಧರಿಸಿರುವಂಥದ್ದು. ಇನ್ನು ಹಾಗಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಏನು ಬದಲಾಗಿದೆ ಅಂತ ನೀವು ಕೇಳ್ತೀರಾ. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಮನೆಯ ಮಹಾಲಕ್ಷ್ಮಿಯರಿಗೆ ಅಂದರೆ ಗೃಹಿಣಿಯರಿಗೆ ಆರ್ಥಿಕವಾಗಿ ಸಹಾಯ ಆಗಲೇಬೇಕಂತ ಇದೀಗ ಸರ್ಕಾರ ಜಾರಿಗೆ ತಂದಿರುವಂತಹ ಈ ಮಹತ್ವಾಕಾಂಕ್ಷೆಯ ಯೋಜನೆಯಲ್ಲಿ ಫಲಾನುಭವಿಗಳ ಪಟ್ಟಿಯಿಂದ ಅನರ್ಹರ ಹೆಸರನ್ನ ಇದೀಗ ಕೈ ಬಿಡಲು ಸರ್ಕಾರ ಇದೀಗ ಮುಂದಾಗಿದೆ. ಇದಕ್ಕೆ ಗೃಹಲಕ್ಷ್ಮಿ ಯೋಜನೆ ಫಲಾನುಭವಿಗಳು ಮರುಪರಿಶೀಲನೆ ಅರ್ಜಿಯನ್ನ ಸಲ್ಲಿಸಲು ಇದೀಗ ಕೋರಿರುವಂಥದ್ದು. ಹಾಗಾಗಿ ನೀವು ಪ್ರತಿ ತಿಂಗಳು 2,000 ಆರ್ಥಿಕ ಸಹಾಯವನ್ನ ಪಡೆಯೋದನ್ನ ಮುಂದುವರಿಸೋದಕ್ಕೆ ನೀವು ಮತ್ತೊಮ್ಮೆ ಇದೀಗ ಅರ್ಜಿಯನ್ನ ಸಲ್ಲಿಸಬೇಕಾಗತ್ತೆ. ಇನ್ಮುಂದೆ ಯೋಜನೆಯ ಹಣ ಬರಲ್ವಾ ಅನ್ನೋದು ಎಲ್ಲರಿಗೂ ಸಹ ಮೂಡ್ತಾ ಇರುವಂತಹ ಪ್ರಶ್ನೆ. ಅದೇ ರೀತಿಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಯಾವೆಲ್ಲ ರೀತಿಯಲ್ಲಿ ಬದಲಾವಣೆ ಇದೆ ಅಂತ ಅಂದರೆ ಇನ್ಮುಂದೆ ಯೋಜನೆಯ ಹಣ ಬರಲ್ವಾ ಅಂತ ಯೋಚಿಸೋದು ಒಂದು ಕಡೆ ಬೇಡ ಅಂತಾನೆ ಹೇಳ್ಬೋದು. ಈ ಬಗ್ಗೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಇದೀಗ ಒಂದಷ್ಟು ಸ್ಪಷ್ಟನೆಯನ್ನ ನೀಡಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆ ಅಡಿಯಲ್ಲಿ ಅರ್ಹರಿಗೆ ಮಾತ್ರ ಇದರ ಲಾಭವನ್ನ ತಲುಪುವಂತಾಗಬೇಕು ಅಂತ ಇದೀಗ ಒಂದಷ್ಟು ಉದ್ದೇಶದಿಂದ ಈ ಹೊಸ ನಿಯಮವನ್ನ ಇದೀಗ ಜಾರಿಗೆ ತರಲಾಗ್ತಾ ಇದೆ. ಈ ಪಟ್ಟಿಯಿಂದ ಆದಾಯ ತೆರಿಗೆ ಪಾವತಿದಾರರಾಗಿರ್ಬೋದು, ಮತದಾರರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ ಅಂದ್ರೆ ಇದಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಸಾಕಷ್ಟು ರೀತಿಯ ಒಂದಷ್ಟು ನಿಯಮಗಳನ್ನ ಜಾರಿಗೆ ತಂದಿದ್ರು. ಯಾವ ರೀತಿ ಅಂತ ಅಂದ್ರೆ ಆದಾಯ ತೆರಿಗೆ ಪಾವತಿಯನ್ನ ಮಾಡ್ತಾ ಇರ್ತಾರೆ ಅಂಥವ್ರು ಸಹ ಗೃಹಲಕ್ಷ್ಮಿ ಹಣವನ್ನ ಪಡ್ಕೊಳ್ತಾ ಇರ್ತಾರೆ. ಅಂಥವರ ಹೆಸರನ್ನ ಕೈ ಬಿಡುವಂಥದ್ದಾಗಿರ್ಬೋದು. ಅದೇ ರೀತಿಯಾಗಿ ಮೃತಪಟ್ಟಿರುವಂಥವರ ಹೆಸರನ್ನ ಅದನ್ನು ಸಹ ಕೈಬಿಟ್ಟು ಗೃಹಲಕ್ಷ್ಮಿ ಹಣ ಯಾರಿಗೆ ಸೂಕ್ತವಾಗಿ ತಲುಪಬೇಕು ಅಂಥವರಿಗೆ ಮಾತ್ರ ಗೃಹಲಕ್ಷ್ಮಿ ಹಣವನ್ನ ತಲುಪಿಸೋದಕ್ಕೆ ಇದೀಗ ಸರ್ಕಾರ ಮುಂದಾಗ್ತಾ ಇರುವಂಥದ್ದು. ಒಟ್ಟಾರೆಯಾಗಿ ಮೃತರ ಹೆಸರಿನಲ್ಲಿ ಗೃಹಲಕ್ಷ್ಮಿ ಹಣ ಪಡಿತಾ ಇದ್ರೆ ಅಂಥವರ ಹೆಸರನ್ನ ಮಾತ್ರ ಕೈ ಬಿಡಲಾಗ್ತಾ ಇದೆ ಅಂತ ಇದೀಗ ತಿಳಿಸಿರುವಂಥದ್ದು. ಒಟ್ಟಾರೆಯಾಗಿ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಪ್ರತಿ ತಿಂಗಳು 2,000 ಹಣ ಪಡಿಬೇಕು ಅಂತ ಅಂದರೆ ಏನೆಲ್ಲ ಮಾಡಬೇಕು ಅನ್ನೋಂಥದ್ದನ್ನ ನೋಡೋದಾದರೆ ಗೃಹಲಕ್ಷ್ಮಿ ಯೋಜನೆಯಲ್ಲಿ ನೀವು ಪ್ರತಿ ತಿಂಗಳು 2,000 ಹಣ ಪಡೆಯೋದಕ್ಕೆ ಮುಂದುವರಿಸಬೇಕಾಗಿರುವಂತಹ ಒಂದಷ್ಟು ವಿಚಾರ ಅಂತಂದರೆ ಮತ್ತೆ ಅರ್ಜಿಯನ್ನ ಸಲ್ಲಿಸಬೇಕಾಗಿರುವಂಥದ್ದು. ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನ ಸಲ್ಲಿಸೋದು ಹೇಗೆ? ನೀವು ಯಾವುದೇ ಸೈಬರ್ ಸೆಂಟರ್ ಅಥವಾ ಮೊಬೈಲ್ ಆ್ಯಪ್ಗಳಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಒಂದಷ್ಟು ಅರ್ಜಿ ಇದೆ, ಅದನ್ನು ಸಲ್ಲಿಸಬೇಕಾಗಿರುವಂಥದ್ದು. ಅದರ ಬದಲಿಗೆ ಬೆಂಗಳೂರು ನಿವಾಸಿಗಳು ಬೆಂಗಳೂರು 1 ಕೇಂದ್ರ ಏನಿದೆಲ್ಲ ಅದಕ್ಕೆ ಅಥವಾ ಇತರ ಜಿಲ್ಲಾ ನಿವಾಸಿಗಳು ಜಿಲ್ಲಾ 1 ಕೇಂದ್ರ ಆಗಿರ್ಬೋದು ಇಂಥದಕ್ಕೆ, ಅದೇ ರೀತಿಯಾಗಿ ಕರ್ನಾಟಕ 1, ಗ್ರಾಮ 1 ಆಗಿರ್ಬೋದು, ಇವೆಲ್ಲ ಕಡೆನೂ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇದಕ್ಕೆ ರಾಜ್ಯಾದ್ಯಂತ ಸುಮಾರು 15,000 ಅಧಿಕೃತ ಕೇಂದ್ರಗಳಿದೆ. ಯಾವುದೇ ರೀತಿಯಲ್ಲೂ ಸಹ ಅಲ್ಲಿ ಮಾಡಲ್ಲ ಇಲ್ಲಿ ಮಾಡಲ್ಲ ಅನ್ನುವಂಥದ್ದು ಏನೂ ಇಲ್ಲ. ಯಾವುದೋ ಸೈಬರಲ್ಲಿ ನೀವು ಹೋಗಿ ಇದು ಮಾಡ್ತೀನಿ ಅಂದರೆ ಅದು ಸಹ ಆಗೋದಿಲ್ಲ. ಅಂದರೆ ಮೊಬೈಲ್ ಆ್ಯಪ್ಗಳಲ್ಲಿ ಅಪ್ಲಿಕೇಶನ್ ಹಾಕ್ತೀನಿ ಅಂದರೆ ಅದು ಸಹ ಆಗೋದಿಲ್ಲ. ಬೆಂಗಳೂರು 1 ಅಂದರೆ ಬೆಂಗಳೂರಲ್ಲಿ ಇದ್ದರೆ ನೀವು ಬೆಂಗಳೂರು 1ಅಲ್ಲಿ ಹಾಕ್ಬೋದು, ಅಥವಾ ಯಾವುದೋ ಒಂದು ಜಿಲ್ಲೆಯಲ್ಲಿ ಇದ್ದೀರಾ ಅಂತ ಅಂದರೆ ಜಿಲ್ಲಾ 1 ಇದೆ ಅಲ್ಲೋಗಿ ಮಾಡ್ಬೋದು, ಇಲ್ಲ ಕರ್ನಾಟಕ 1 ಆಗಿರ್ಬೋದು, ಅಥವಾ ಸಾಕಷ್ಟು ರೀತಿಯ ಒಂದಷ್ಟು ಕೇಂದ್ರಗಳಿದ್ದಾವೆ. ಅಲ್ಲೆಲ್ಲ ನೀವು ಸರಿಸುಮಾರು 15,000 ಕೇಂದ್ರಗಳಿರುವಂಥದ್ದು ಅದು ರಾಜ್ಯದಲ್ಲಿ. ನೀವು ಅಲ್ಲಿ ಎಲ್ಲ ಬೇಕಾದರೂ ಹೋಗಿ ನೀವು ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಲಿರುವಂತಹ ಪ್ರಮುಖ ಬದಲಾವಣೆ ಏನು? ಸೊಸೆ ಮತ್ತೆ ಮಗಳಿಗೆ ಗೃಹಲಕ್ಷ್ಮಿ ಯೋಜನೆ ಎಲ್ಲೋ ಒಂದು ಕಡೆ ಫಲಶ್ರುತಿ ಅಂತಾನೆ ಹೇಳ್ಬೋದು. ಒಂದೊಮ್ಮೆ ಗೃಹಲಕ್ಷ್ಮಿ ಯೋಜನೆಯ ಪ್ರಯೋಜನ ಪಡಿತಾ ಇದ್ದಂತಹ ಅತ್ತೆ ಅಥವಾ ತಾಯಿ ಮೃತಪಟ್ಟಿದ್ರೆ ಅವರ ಕುಟುಂಬದ ಸೊಸೆ ಅಥವಾ ಮಗಳು ಈ ಪ್ರಯೋಜನವನ್ನ ಪಡಿಬಹುದು, ಅಂದರೆ ಅದನ್ನ ಪಡೆಯೋದನ್ನ ಮುಂದುವರಿಸಬಹುದು ಅಂತ ಹೇಳಿರುವಂಥದ್ದು. ಆದರೆ ಇದಕ್ಕೆ
ಅತ್ತೆ ಅಥವಾ ಸೊಸೆ, ಅಮ್ಮ ಅಥವಾ ಮಗಳ ಹೆಸರು ಒಂದೇ ಪಡಿತರ ಚೀಟಿಯಲ್ಲಿ ಇರೋದು ಕಡ್ಡಾಯವಾಗಿರುತ್ತೆ. ಅಂತಂದರೆ ಈಗಾಗಲೇ ಅತ್ತೆ ಅಥವಾ ಸೊಸೆ ಆಗಿರ್ಬೋದು, ಅಮ್ಮ ಅಥವಾ ಮಗಳಾಗಿರ್ಬೋದು. ಇವಾಗ ಸೊಸೆ ಇರ್ತಾರೆ, ಅತ್ತೆ ಏನಾದ್ರು ತೀರೋಗಿರ್ತಾರೆ ಅಂತ ಅಂದರೆ ಅವ್ರ ಬದಲು ಸೊಸೆ ಇದನ್ನು ಪಡ್ಕೋಬೋದು. ಆದರೆ ಪಡಿತರ ಚೀಟಿಯಲ್ಲಿ ನಿಮ್ಮ ಹೆಸರು ಇರಲೇಬೇಕು, ಇದು ಕಡ್ಡಾಯವಾಗಿರುವಂಥದ್ದು. ಇನ್ನು ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸಲು ಅಗತ್ಯವಿರುವಂತಹ ದಾಖಲೆ ಏನು ಅನ್ನೋದನ್ನ ನೀವು ನೋಡೋದಾದ್ರೆ, ಈಗ ಆಲ್ರೆಡಿ ನೀವು ಅರ್ಜಿಯನ್ನು ಸಲ್ಲಿಸಿರ್ತೀರಾ. ಈ ಯೋಜನೆಗೆ ಪ್ರಮುಖವಾಗಿ ಏನೆಲ್ಲ ಬೇಕು ಅನ್ನೋದನ್ನ ನೋಡೋದಾದ್ರೆ, ಮನೆ ಯಜಮಾನಿಯ ಆಧಾರ್ ಕಾರ್ಡ್ ಅಥವಾ ಆಧಾರ್ ಸಂಖ್ಯೆ, ಮನೆ ಯಜಮಾನಿಯ ಬ್ಯಾಂಕ್ ಖಾತೆಯ ವಿವರ ಆಗಿರ್ಬೋದು. ಅದೇ ರೀತಿಯಾಗಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಜಾತಿ ಮತ್ತೆ ಆದಾಯ ಪ್ರಮಾಣ ಪತ್ರ ಇಲ್ಲಿ ಕಡ್ಡಾಯವಾಗಿರುತ್ತೆ. ಇನ್ನು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಫಲಾನುಭವಿಯ ಪತಿ ಹೆಸರು ಮತ್ತವರ ಆಧಾರ್ ನಂಬರ್ ಕೂಡ ಇಲ್ಲಿ ಅಗತ್ಯ ಇರುವಂಥದ್ದು. ಅದೇ ರೀತಿಯಾಗಿ APL ಅಥವಾ BPL ರೇಷನ್ ಕಾರ್ಡ್ನಂತಹ ದಾಖಲೆಗಳನ್ನು ಇಲ್ಲಿ ಹೊಂದಿರಬೇಕಾಗತ್ತೆ. ಒಟ್ಟಾರೆಯಾಗಿ ನೋಡೋದಾದ್ರೆ APL ಮತ್ತು BPL ರೇಷನ್ ಕಾರ್ಡ್ ಬೇಕಾಗಿರುತ್ತೆ. ಅದೇ ರೀತಿಯಾಗಿ ಅವರ ಗಂಡನ ಆಧಾರ್ ನಂಬರ್ ಆಗಿರ್ಬೋದು, ಅವರ ಹೆಸರಾಗಿರ್ಬೋದು, ಇದು ಸಹ ಅವಶ್ಯಕತೆ ಇರುವಂಥದ್ದು. ಮತ್ತು ಇನ್ಕಮ್ ಆ್ಯಂಡ್ ಕ್ಯಾಸ್ಟ್ ಸರ್ಟಿಫಿಕೇಟ್, ಇನ್ನು ಬ್ಯಾಂಕ್ ಖಾತೆ, ಅದೇ ರೀತಿಯಾಗಿ ಆಧಾರ್ ಕಾರ್ಡ್, ಇವೆಲ್ಲವೂ ಸಹ ಈ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿ ಸಲ್ಲಿಸೋದಕ್ಕೆ ಬೇಕಾಗಿರುವಂತಹ ಪ್ರಮುಖವಾದಂತಹ ಆಧಾರಗಳು. ಇವೆಲ್ಲವನ್ನು ಸಹ ತಗೊಂಡೋಗಿ ಬೆಂಗಳೂರು 1 ಅಥವಾ ಗ್ರಾಮ್ 1 ಅಥವಾ ಕರ್ನಾಟಕ 1 ಅಥವಾ ಜಿಲ್ಲಾ 1ಗೆ ನೀವು ತಗೊಂಡೋಗಿ ನೀವು ಕೊಟ್ಟರೆ ಎಲ್ಲ ರೀತಿಯಲ್ಲೂ ಸಹ ನಿಮ್ಮ ಗೃಹಲಕ್ಷ್ಮಿ ಯೋಜನೆಗೆ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಸ್ಬೋದು. ಇನ್ನು ಸೈಬರ್ ಸೆಂಟರ್ಸ್ ಆಗಿರ್ಬೋದು ಅಥವಾ ಮೊಬೈಲ್ ಆ್ಯಪ್ಗಳಲ್ಲಾಗಿರ್ಬೋದು, ಇಲ್ಲಿ ನೀವು ಅರ್ಜಿಯನ್ನು ಸಲ್ಲಿಸಿದ್ರೆ ಯಾವುದೇ ಕಡೆಯಿಂದ ಸಹ ಅದು ನಿಮಗೆ ಅಪ್ಲೈ ಆಗೋದಿಲ್ಲ. ಖಂಡಿತವಾಗಿ ಬೆಂಗಳೂರು 1, ಕರ್ನಾಟಕ 1, ಜಿಲ್ಲಾ 1 ಅಥವಾ ಈ ರೀತಿಯ ಕೇಂದ್ರಗಳಿಗೆ ಹೋಗಿ ನೀವು ಅರ್ಜಿಯನ್ನು ಸಲ್ಲಿಸಬೇಕಾಗಿರುತ್ತೆ. ಎಲ್ಲ ರೀತಿಯ ಡಾಕ್ಯುಮೆಂಟ್ಸ್ ಅನ್ನ ತೆಗೆದುಕೊಂಡು ಹೋದ್ರೆ ಎಲ್ಲ ಅರ್ಜಿಯೂ ಸಹ ಮತ್ತೊಮ್ಮೆ ಸಲ್ಲಿಸೋದಕ್ಕೆ ಉಪಯುಕ್ತ ಆಗಿರುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ. ಸುದ್ದಿ ನಿಮ್ಮದು, ವೇಗ ನಮ್ಮದು.